ಬಾಯ್ ನ್ಯೂಸ್ಗೆ ಸ್ವಾಗತ. ಸುಬ್ಬಾರೆಡ್ಡಿ ಅವರು ಡೈರೆಕ್ಟ್ ಚಾಲೆಂಜ್ ಹಾಕಿದ್ದಾರೆ. ಏನಂತ, ಒಂದೇ ಒಂದು ಗುಂಟೆ ತೋರಿಸಿದ್ರೆ ರಾಜೀನಾಮೆ ಇಲ್ಲೇ ಎತ್ತಿ ಬಿಸಾಕ್ತೀನಿ ಅಂತ ದಾಖಲೆಗಳ ಸಮೇತ ಪಾಣೆಗಳ ಸಮೇತ ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಈ ಜಾಗ ಬಂದು ಸರ್ವೆ ನಂಬರ್ 16. ನೋಡಿ, ಇದು ಸರ್ವೆ ನಂಬರ್ 16. ಈ ಜಾಗ ಯಾರ ಹೆಸರಲ್ಲಿ ಐತಂದ್ರೆ ಸುಬ್ಬಾರೆಡ್ಡಿ ಬಿನ್ ನಂಜುಂಡಪ್ಪ. ನೋಡಿ, ಈ ಪಾಣಿ ಸುಬ್ಬಾರೆಡ್ಡಿ ಬಿನ್ ನಂಜುಂಡಪ್ಪ. ನೋಡಿ, ಇಲ್ಲೈತಿ ಈ ಜಾಗ. ಸರ್ವೆ ನಂಬರು 16. 4 ಎಕರೆ 29 ಗುಂಟೆ. 4 ಎಕರೆ 29 ಗುಂಟೆ ಸುಬ್ಬಾರೆಡ್ಡಿ ಬಿನ್ ನಂಜುಂಡಪ್ಪ. ಈ ಸರ್ವೆ ನಂಬರ್ ಬಂದು 16. ಈ ಜಾಗ ನೋಡಿ, ಇಲ್ಲಿಂದ ಈ ಕಡೆ ಈ ಕಾಂಪೌಂಡ್ ಐತೆ. ಇಲ್ಲಿ ಬರ್ರಿ ಈ ಕಾಂಪೌಂಡ್ ಐತೆ. ಇದು ಈ ಕಾಂಪೌಂಡು. ಈ ಜಾಗ ಬಂದು ಸರ್ವೆ ನಂಬರ್ 15. ನೋಡಿ, ಇದು ಕಾಂಪೌಂಡ್ ಹಾಕಿರೋ ಜಾಗ. ಈ ಜಾಗ ಏನು ತೋರಿಸ್ತೈತೆ ನೋಡಿ, ಕಲ್ಲು ಬಂಡೆ ಅಂತ ತೋರಿಸ್ತೈತೆ. ಇಲ್ಲಿ 3 ಎಕರೆ 15 ಗುಂಟೆ. ಈ ಜಾಗ ಕಾಂಪೌಂಡ್ ಹಾಕಿರೋಂಥ ಸುಬ್ಬಾರೆಡ್ಡಿ. ಈ ಜಾಗಕ್ಕೆ ಸುಬ್ಬಾರೆಡ್ಡಿದು ಇಲ್ಲಿ 37.5 ಎಕರೆ ಜಮೀನು ಲೀಗಲ್ಲಾಗಿ ತಗೊತಾನೆ. ಆದರೆ ಉಳಿದಿರೋಂಥ 20 ಎಕರೆ ಜಮೀನಿಗೆ ಈ ಥರ ಇಲ್ಲಿಗೆಲ್ಲ ಕಾಂಪೌಂಡ್ ಹಾಕಿದ್ದಾನೆ. ಒಗ್ಗುಂಟು ಸುಪ್ಪಿಚ್ಚಿಡ್ ರಾಜೀನಾಮೆ ಇಸ್ತಾನು ಅಂತ ಹೇಳ್ಬಿಟ್ಟು ಹೇಳಿರೋದು. ಇವತ್ತೇ ಕೊಡ್ಬೇಕು ರಾಜೀನಾಮೆ. ಇದು ಇರೋಂಥದ್ದು ಬಸೇಬತ್ನಹಳ್ಳಿ ಗ್ರಾಮ, ನಮ್ಮ ಹೊಸಕೋಟೆ ತಾಲೂಕು. ಸರ್ವೆ ನಂಬರ್ಗಳು 15, 16, 17, 18, 22, 23, 24 ಈ ಥರ ಸೇರಿ ಸುಮಾರು ನೋಡಿ ಇಷ್ಟು ಕೆರೆಗೆ, ಇದಿಷ್ಟು ಕೆರೆ ಪೂರ್ತಿ ಕಾಂಪೌಂಡ್ ಹಾಕಿರೋಂಥದ್ದು. ಕೆರೆ ಪೂರ್ತಿ ಇಲ್ಲಿಂದ ಸರ್ಕಾರಿ ಜಮೀನುಗಳು ಪೂರ್ತಿ ಒತ್ತುವರಿ, ರಾಜಕಾಲುವೆ ಪೂರ್ತಿ ಒತ್ತುವರಿ, ಎಲ್ಲ ಪೂರ್ತಿ ಒತ್ತುವರಿ ಮಾಡಿಕೊಂಡು ದಾಖಲೆಗಳ ಸಮೇತ ನೀವು ಬರ್ರಿ. ನೀವು ಬಂದರೆ ನಾನು ಪ್ರತಿಯೊಂದು ತೋರಿಸ್ತೀನಿ. ಒಂದೇ ಒಂದು ಗುಂಟೆಗೆ ನಾನು ಕಾಂಪೌಂಡ್ ಹಾಕಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋ ಸುಬ್ಬಾರೆಡ್ಡಿ ಇವತ್ತು ಕೊಡಬೇಕು. ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ. 25 ಎಕರೆ ಹೊಸಕೋಟೆ ತಾಲೂಕಲ್ಲಿ ಕಾಂಪೌಂಡ್ ಹಾಕಿರೋದು. 25 ಎಕರೆ ಬರ್ರಿ. ಸುಬ್ಬಾರೆಡ್ಡಿ 25 ಎಕರೆ ಕಾಂಪೌಂಡ್ ಹಾಕಿರೋದು ಹೊಸಕೋಟೆ ತಾಲೂಕಲ್ಲಿ. ಏನೋ ಗೌರ್ಮೆಂಟ್ ಜಮೀನ್ಗೆ ಅವನು ಲೀಗಲ್ ಆಗಿ ತಗೊಂಡಿರೋದಲ್ಲ ನಾನು ಹೇಳ್ತಾ ಇರೋದು. ಹೊಟ್ಟೆ ಉರಿದು ಮಾತಾಡ್ತಾ ಇರೋದು. ಬ್ಯಾನ್ ಮಾಡಿರೋದು ನನ್ನ. ಯಾಕೆ ನನ್ನ ಮೇಲೆ ಹೊಸಕೋಟೆ ತಾಲೂಕು ಆಫೀಸಲ್ಲಿ ಕೇಸ್ ಆಯಿತು ಅರ್ಥ ಮಾಡ್ಕೊಳ್ರಿ. ಹೊಸಕೋಟೆ ತಾಲೂಕು ಆಫೀಸಲ್ಲಿ ನಾರ್ಮಲ್ ಆಗಿ ಶಾಂತಿಯುತವಾಗಿ ಹೋರಾಟ ಮಾಡಿ ತಕ್ಷಣ ಕೇಸ್ ಮಾಡ್ತಾರೆ FIR ಅಂದರೆ ಕಾರಣ ಇದು. ಅರ್ಥ ಆಯ್ತಲ್ಲ? ನೋಡಿ, ಎಷ್ಟು ದೊಡ್ಡ ಕಾಂಪೌಂಡ್ ನೋಡ್ರಿ ಬರ್ರಿ. ಅದು ಪೂರ್ತಿ ಸುಬ್ಬಾರೆಡ್ಡಿ ಅವರು ಬೇನಾಮಿಗಳ ಹೆಸರಲ್ಲಿರೋ ಅಂಥದ್ದಲ್ಲ ಪಾಣಿಗಳಿದು. ಸುಬ್ಬಾರೆಡ್ಡಿ ಹೆಸರಲ್ಲೇ ಇರೋದು ಪಾಣಿಗಳು. ಲೀಗಲ್ ಆಗ ಅಪ್ಪನ ಹೆಸರಲ್ಲಿ 30 ಎಕರೆ ತೋರಿಸ್ತೀನಿ. ಇಲ್ಲೀಗಲ್ ಆಗಿ ಸರ್ಕಾರಿ ಎಕರೆ, ಸರ್ಕಾರಿ ಗೋಮಾಳ, ಸರ್ಕಾರಿ ರಾಜಕಾಲುವೆ, ಸರ್ಕಾರಿ ಕೆರೆಗೆ ಇವರು ಕಾಂಪೌಂಡ್ ಹಾಕಿರೋಂಥದ್ದು 20 ಎಕರೆ. 20 ಎಕರೆಗಿಂತ ಮೇಲೆ ಸರ್ಕಾರಿ ಜಮೀನು, ಸರ್ಕಾರಿ ಕೆರೆ, ಸರ್ಕಾರಿ ಗೋಮಾಳ, ಸರ್ಕಾರಿ ರಾಜಕಾಲುವೆನ ಒತ್ತುವರಿ ಮಾಡ್ಕೊಂಡಿರೋಂಥದ್ದು. ನೋಡಿ, ಹಿಂಗೆ ಹಾಕಿರೋದು ಕಾಂಪೌಂಡ್ ಸುಬ್ಬಾರೆಡ್ಡಿ. ಹೊಟ್ಟೆ ಉರಿದು ಇವತ್ತು ಮಾತಾಡ್ತಾ ಇರೋದು. ಬ್ಯಾನ್ ಮಾಡ್ತಾರೆ ಇವರು ಚಿಕ್ಕಬಳ್ಳಾಪುರಕ್ಕೆ. ನನ್ನ ಹೊಸಕೋಟೆ ತಾಲೂಕು ಆಫೀಸಲ್ಲಿ ಹೋರಾಟ ಮಾಡಿದ ತಕ್ಷಣ ನನ್ನ ಮೇಲೆ ಕೇಸ್ ಮಾಡ್ತಾರೆ. ಯಾಕೆ ಕೇಸ್ ಮಾಡ್ತಾರೆ ಅಂದರೆ ಅಧಿಕಾರಿಗಳು ಈ ಥರ ಸಪೋರ್ಟ್ ಮಾಡಿರೋಂಥದ್ದು. ಕಲ್ಲು ಬಂಡೆ, ಸರ್ಕಾರಿ ಕಲ್ಲು ಬಂಡೆ ಜಾಗಕ್ಕೆ ಈ ಥರ ಇಲ್ಲಿಗೆಲ್ಲ ಕಾಂಪೌಂಡ್ ಹಾಕಿರೋಂಥದ್ದು. ಸುಬ್ಬಾರೆಡ್ಡಿ ಇವತ್ತು ಸಂಜೆ ನಿನಗೆ ಮಾತನಾಡಿ ಮರ್ಯಾದೆ ಏನಾದರೂ ಇದ್ದರೆ ಇವತ್ತು ಸಂಜೆ ರಾಜೀನಾಮೆ ಕೊಡಬೇಕು. ಇದಕ್ಕಿಂತ ಇನ್ನು ಯಾವನೂ ಡಾಕ್ಯುಮೆಂಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ಪ್ರೂಫ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಒತ್ತುವರಿ ತೆರವು ಈ ತಿಂಗಳಲ್ಲಿ ಮಾಡಿಸ್ತೀನಿ. ಇಷ್ಟು ಒತ್ತುವರಿ ತೆರವು ತಹಸೀಲ್ದಾರ್ ಅವರು, ಹೊಸಕೋಟೆ ತಹಸೀಲ್ದಾರ್ ಅವರು ಕೇಸ್ ಮಾಡ್ತಾರೆ ಹೋರಾಟ ಮಾಡಿದ್ರೆ. ಪ್ರಜಾಪ್ರಭುತ್ವ, ನಮ್ಮ ಪ್ರಜಾಪ್ರಭುತ್ವ. ಹೊಸಕೋಟೆ ತಹಸೀಲ್ದಾರ್ ಅವರು ಕೇಸ್ ಮಾಡೋದು. ಅವ್ನು ಕಾಂಪೌಂಡ್ಗೆ ನುಗ್ತಾ ಇದ್ದೀನಿ ಬರ್ರಿ. ಅವನದಲ್ಲ ಜಮೀನು, ಸರ್ಕಾರಿ ಜಮೀನು. ಡಾಕ್ಯುಮೆಂಟ್ ಸಮೇತ ತೋರಿಸ್ತಾ ಇದ್ದೀನಿ. ತಗೊಳ್ಳಿ ಬರ್ರಿ ನೋಡ್ರಿ ಆಗಿರೋದು ಕಾಂಪೌಂಡು. ಬರ್ರಿ ನೋಡಪ್ಪ ಝೂಮು ನೋಡಪ್ಪ. ಕೆರೆ ಕಾಣಿಸ್ತಾನೆ ಇಲ್ಲ, ಕುಂಟಿಗಳು ಕಾಣಿಸ್ತಾನೆ ಇಲ್ಲ, ರಾಜಕಾಲುವೆ ಕಾಣಿಸ್ತಾನೆ ಇಲ್ಲ. ಅಷ್ಟು ಕಾಂಪೌಂಡ್ ಹಾಕಿರೋ ಸುಬ್ಬಾರೆಡ್ಡಿನೇ. ಸರ್ಕಾರಿ ಜಮೀನಿಗೆ 20 ಎಕರೆಗೂ ಮೇಲೆ ಸರ್ಕಾರಿ ಜಮೀನು ಕಾಂಪೌಂಡ್ ಹಾಕಿದ್ದಾನೆ. ಒಂದು ಗುಂಟೆ ತೋರಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದು. ಕೊಡ್ಬೇಕು ಸಂಜೆ ಸುಳ್ಗೆ ರಾಜೀನಾಮೆ. ತಹಸೀಲ್ದಾರ್ ಅವರು ಈ ಥರ ಡೂಪ್ಲಿಕೇಟ್ ಕಾಂಪೌಂಡ್ ಹಾಕಿರೋರ ಮೇಲೆ ಕೇಸ್ ಮಾಡಿದಿರಾ? ಹೊಸಕೋಟೆ ತಹಸೀಲ್ದಾರ್ ಅವರು ನನ್ನ ಮೇಲೆ ಕೇಸ್ ಮಾಡ್ತಾರೆ. ಏನಿದ್ರ ಹಿಂದೆ ಏನೈತಿ ನೋಡೋಣ ಅಂತ ಹೇಳ್ಬಿಟ್ಟಂದ್ರೆ ಕಾರಣ ಇದು. ಅರ್ಥ ಆಯ್ತಲ್ಲ? ದಾಖಲೆಗಳ ಸಮೇತ ಎಲ್ಲ ಪಾಣಿಗಳು ನನ್ನ ಹತ್ರ ಐತಿ. ಸರ್ಕಾರಿ ಇದು 3 ಎಕರೆ 13 ಗುಂಟೆ. ಇದಕ್ಕೆ ಕಾಂಪೌಂಡ್ ಹಾಕಿರೋರು ಯಾರು? ಕೆರೆಗೆ ಕಾಂಪೌಂಡ್ ಹಾಕಿರೋರು ಯಾರು? ಅಲ್ಲಿ ರಾಜಕಾಲುವೆ ಬರ್ತಾರೆ, ರಾಜಕಾಲುವೆ ಕಾಂಪೌಂಡ್ ಹಾಕಿರೋರು ಯಾರು? ಇದೇ ಸುಬ್ಬಾರೆಡ್ಡಿ.
30 ಎಕರೆ ಮೇಲೆ ಸುಬ್ಬಾರೆಡ್ಡಿ ಹೆಸರಲ್ಲೇ RTC ಬರ್ತೈತೆ. ತೋರ್ಸ್ರಪ್ಪ ನಿಮ್ಮ ಪೌರುಷ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ಹೇಳ್ದಲ್ಲ, ಚಿಕ್ಕಬಳ್ಳಾಪುರ DC ಹೇಳ್ಬಿಟ್ಟು ನಾನು ಬ್ಯಾನ್ ಮಾಡಿಸ್ತಲ್ಲ, ತಹಸೀಲ್ದಾರ್ಗೆ ಹೇಳ್ಬಿಟ್ಟು ಹೊಸಕೋಟೆ ತಹಸೀಲ್ದಾರ್ಗೆ ಹೇಳ್ಬಿಟ್ಟು ನನ್ನ ಮೇಲೆ ಕೇಸ್ ಮಾಡಿಸ್ತಲ್ಲ, ಇವಾಗ ಕೊಡು ರಾಜೀನಾಮೆ. ಇನ್ನ ಜಾಸ್ತಿ ಐತೆ ನೀನು ಮಾಡಿರೋದು, 1-2 ಹಗರಣಗಳಲ್ಲ, ಇನ್ನ ಜಾಸ್ತಿ ಐತೆ. ತಪ್ಪೇ ಮಾಡ್ದಿರ ಇರೋನ್ ನಾನು. ನೀನು ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಿ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ. ಈ ಜಾಗ ನಮ್ಮ ಅನಗೊಂಡಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು ಅನಗೊಂಡಹಳ್ಳಿ ಹೋಬಳಿ, ಅಂದೇನಹಳ್ಳಿ ಪಕ್ಕದಲ್ಲೇ ಊರಿದು. ಬಸೇಬತ್ನಹಳ್ಳಿ ಅಂತ ಹೇಳ್ಬಿಟ್ಟು ಈ ಗ್ರಾಮ. ಈ ಗ್ರಾಮದ ಕೆರೆ ನೋಡಿ ಇಲ್ಲೈತಿ, ಇದು ಕೆರೆ. ಈ ಕೆರೆ ಪಕ್ಕದಲ್ಲಿ ನೋಡಿ ಅದೆಲ್ಲ ಕೆರೆನೆ. ಏನು ಈ ಕಾಂಪೌಂಡ್ ಹಾಕೋರೆ ನೋಡಿ, ಇವಾಗ ಅಲ್ಲಿ ಕಾಂಪೌಂಡ್ ಹಾಕೋರೆ, ಆ ಕಾಂಪೌಂಡ್ ಕೂಡ ಕೆರೆನೆ. ಅದು ನೋಡಿ ಅಲ್ಲಿ ಹಾಕಿರೋ ಕಾಂಪೌಂಡು. ಆ ಕೆರೆಗೂ ಸೇರಿಸಿ, ಸಾರ್ವಜನಿಕರ ಕೆರೆನೂ ಸೇರಿಸಿ ನೋಡಿ, ಅದೆಲ್ಲ ಸೇರಿಸಿ ಕಾಂಪೌಂಡ್ ಹಾಕೊಂಡಿರುವಂಥದ್ದು ನೋಡಿ. ಅದು ಅದ್ರ ಹಿಂದೆ ಮರ ಅದೆಲ್ಲ ಹಿಂದೆ ಕಾಣಿಸ್ತೈತಲ್ಲ, ಅದಷ್ಟು ಜಾಗನು ಸರ್ಕಾರಿ ಕೆರೆನೆ. ಇದೇ ಸುಬ್ಬಾರೆಡ್ಡಿ ಇಲ್ಲಿರೋಂಥ ಕೆರೆನ ಕೂಡ ನುಂಗಿರೋಂಥದ್ದು. ಈ ಜಾಗ ನಮ್ಮ ಅಂದೇನಹಳ್ಳಿ ಹತ್ರ ಬರ್ತೈತಿ, ಹೊಸಕೋಟೆ ತಾಲೂಕು ಅನಗೊಂಡಹಳ್ಳಿ ಹೋಬಳಿ, ಬಸೇಬತ್ನಹಳ್ಳಿ ಗ್ರಾಮ, ಅಂದೇನಹಳ್ಳಿ ಪಕ್ಕದಲ್ಲಿರೋಂಥ ಇದು ಕೆರೆ. ಇದು ಈ ಕೆರೆ ಸಹ ಒತ್ತುವರಿ ಮಾಡ್ಕೊಂಡವನೇ. ನೋಡಪ್ಪ, ಕಣ್ಣಿಗೆ ಕಾಣಿಸ್ತೈತಿ ಕಾಂಪೌಂಡ್. ಒತ್ತುವರಿ ತೆರವು ಮಾಡೋದಕ್ಕೆ ಇಲ್ಲಿನ ತನಕ ತಹಸೀಲ್ದಾರ್ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ವಿಚಾರದಲ್ಲಿ. ಇದು ಸುಬ್ಬಾರೆಡ್ಡಿ ಕಾಂಪೌಂಡ್ ಒಳಗೆ ಹೋಗೋಣ ಬರ್ರಿ. ನೋಡಿ ನೋಡಿ ಬರ್ರಿ ನೋಡಿ, ಇದು ಸರ್ಕಾರಿ ಕಲ್ಲು ಗುಂಡೆ ಜಾಗ. ಇದು ಸರ್ಕಾರಿ ಜಾಗ. ಈ ಸರ್ಕಾರಕ್ಕೆ ಈ ತರ ಕಾಂಪೌಂಡ್ ಹಾಕ್ತಾನೆ ಸುಬ್ಬಾರೆಡ್ಡಿ. ನೋಡಿ ಇಲ್ಲೇ ಐತೆ ಸರ್ಕಾರಿ ಭೂಮಿ. ಸರ್ಕಾರಿ ಭೂಮಿ ಇಲ್ಲೇ ಐತೆ. ಈ ಸರ್ಕಾರಿ ಭೂಮಿಗೆ ಇಲ್ಲೇ ನಿಂತ್ಕೊಂಡು ಕಾಂಪೌಂಡ್ ಹಾಕ್ತಾನೆ. ಈ ಜಾಗ ಸರ್ವೆ ನಂಬರ್ 15. ನೋಡಿ ಕಲ್ಲು ಬಂಡೆ ಕುಂಟೆಗಳೆಲ್ಲ ಐತೆ ನೋಡಿ, ಅದು ಕುಂಟೆ. ಅದು ಪಾಪ ಆ ಕುಂಟೆಗೆ ಸಂಬಂಧಪಟ್ಟಂಗೆ ಈ ಕಾಂಪೌಂಡ್ ಹಾಕೊಂಡು ಇದನ್ನ ಒತ್ತುವರಿ ಮಾಡ್ಕೊಂಡಿರೋದ್ರ ಮೇಲೆ FIR ಆಗಿಲ್ಲ. ನಾನು ಹೊಸಕೋಟೆಯಲ್ಲಿ ಹೋರಾಟ ಮಾಡಿದ್ದೆ ಬೇರೆ ವಿಚಾರ. ನಾನು ಯಾವ್ದೋ ವಿಚಾರಕ್ಕೆ ಮಾಡಿದ್ರೆ, ಯಾವ್ದೋ ವಿಚಾರಕ್ಕೆ ನನ್ನ ಮೇಲೆ FIR ಮಾಡಿದ್ರು. ಆಗ ಯೋಚನೆ ಮಾಡಿದೆ, ಯಾರೋ ಇದರಿಂದ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವಾಗೇ ಗೊತ್ತಾಗಿದ್ದು ಸುಬ್ಬಾರೆಡ್ಡಿನೇ ಮಾಡ್ತಾ ಇರೋದಂತ. ಇಷ್ಟು ಜಮೀನಿಗೆ ಅಕ್ರಮ ಕಾಂಪೌಂಡ್ ಹಾಕಿರೋಂಥ ಸುಬ್ಬಾರೆಡ್ಡಿ ಅಂತ ಹೇಳ್ಬಿಟ್ಟೆ. 20-25 ಎಕರೆಗೆ ಮೇಲೆ ಇಲ್ಲಿ ಬಂದು ಸರ್ಕಾರಿ ಜಮೀನುಗಳಿಗೆ ಕಾಂಪೌಂಡ್ ಹಾಕಿರೋಂಥದ್ದು. ಸರ್ಕಾರಿ ಪಾಣಿ ಇರೋ ಜಾಗಕ್ಕೆ ಸುಬ್ಬಾರೆಡ್ಡಿ ಕಾಂಪೌಂಡ್ ಹಾಕಿರೋಂಥದ್ದು. ನೋಡಿ ಆ ಕಡೆ ಇರುವಂಥ ಜಮೀನು ಸರ್ವೆ ನಂಬರ್ 16. ಅದು ಇದೇ ಸುಬ್ಬಾರೆಡ್ಡಿ ಬೇರೆಯವ್ರಿಗೆ ಯಾರಿಗೋ ಲೀಸ್ ಕೊಟ್ಟಿದ್ದಾರೆ. ಆದ್ರೆ ಪಾಣಿ ಮಾತ್ರ ಸುಬ್ಬಾರೆಡ್ಡಿ ಹೆಸರಲ್ಲೇ ಬರ್ತಾ ಇದೆ. ಈಗ ಇವ್ರು ಅದು ಯಾವ ತರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡಿಸ್ತಾರ. ನನಗೆ ಈ ತಿಂಗಳಲ್ಲಿ ಒತ್ತುವರಿ ನೋಡಿ, ಕಾಂಪೌಂಡ್ ಎಲ್ಲ ತೆರವಾಗಬೇಕು. ಈ ತಿಂಗಳಲ್ಲಿ ಕಾಂಪೌಂಡ್ ಪೂರ್ತಿ ತೆರವಾಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತಿಂದ ಮಾಡ್ತೀನಲ್ಲ ಹೋರಾಟ, ಅದು ಬೇರೆ ಹೋರಾಟ. ಇವತ್ತಿಗೆ ಸಂಬಂಧಪಟ್ಟಂಗೆ ಹೊಸಕೋಟೆ ನಮ್ಮ ಅನಗೊಂಡಹಳ್ಳಿ ಹೋಬಳಿ ಬಸೇಬತ್ನಹಳ್ಳಿ ಸರ್ಕಾರಿ ಜಾಗ ಇದು. ಇದಕ್ಕೂ ಇನ್ನೂ ಒಂದು ಕೇಸ್ ಹಾಕ್ಲಿ ಪರವಾಗಿಲ್ಲ. ಈ ಹೋರಾಟದಲ್ಲಿ ಕೂಡ ನನಗೆ ಇನ್ನೊಂದು ಕೇಸ್ ಹಾಕ್ಲಿ. ಆದರೆ ಸರ್ಕಾರಿ ಜಮೀನು ಉಳಿಸ್ಬೇಕು. 3 ಎಕರೆ 17 ಗುಂಟೆ ಕಲ್ಲು ಬಂಡೆ ಅಂತ ಬಿಟ್ಟೈತೆ ಸರ್ಕಾರಿ ಗೋಮಾಳ. ಈ ಜಾಗನ ನನ್ನ ಮೇಲೆ ಕೇಸ್ ಮಾಡಿರೋಂಥ ತಹಸೀಲ್ದಾರ್ ಅವರೇ, ಹೊಸಕೋಟೆಯಲ್ಲಿ ನನ್ನ ಮೇಲೆ ಕೇಸ್ ಕೊಟ್ಟಿರೋಂಥ ತಹಸೀಲ್ದಾರ್ ಅವರೇ ಈ ಜಾಗ ಉಳಿಸ್ಬೇಕು. ಥ್ಯಾಂಕ್ ಯು. ಜೈ ಭೀಮ್.